ಬಾಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸ್. ಸೊ ನೋಡಿ, ವಿಡಿಯೋನ ತುಂಬಾನೇ ಲೆಂತ್ ಆಗುತ್ತೆ ಅಂತ ಸುಮ್ಮನೆ ಶಾರ್ಟ್ ಕಟ್ ಆಗಿ ಸಿಂಪಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ನೀವು ಅದೇ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಮೊದಲೇದಾಗಿ ಡೈರೆಕ್ಟ್ ಆಗಿ ನಾನು ಸ್ಕ್ರೀನ್ಗೆ ಹೋಗ್ತೀನಿ. ಸೊ ಯಾವುದಾದ್ರೂ ಒಂದು VPN ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನನ್ನ ಹತ್ರ ಟರ್ಬೋ UPN ಇರೋದ್ರಿಂದ ಟರ್ಬೋ UPN ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಕನೆಕ್ಟ್ ಮಾಡ್ಕೊಂಡು ಆದಮೇಲೆ ಮೊದಲೇದಾಗಿ ತಿಳ್ಕೊಳ್ಳಿ, ನೀವು ಯಾವ ಒಂದು ಸಾಂಗ್ನ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವಾ. ಸೊ ಆ ಒಂದು ಸಾಂಗನ್ನು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರಿ. ಓಕೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಕ್ಯಾಪ್ಕಟ್ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಕೊಟ್ಟಾದಮೇಲೆ ಸೊ ನಾನು ಆಲ್ರೆಡಿ ಮಾಡಿರುವಂಥ ಅಂದರೆ ಡೌನ್ಲೋಡ್ ಮಾಡ್ಕೊಂಡಿರುವಂಥ ವೀಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ, ಆ್ಯಡ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ, ಸೊ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಮೊದಲು ಇದರ ಒಂದು ಸಾಂಗನ್ನು ಮ್ಯೂಟ್ ಮಾಡ್ಕೊಳ್ರಿ. ಓಕೆ, ಸೊ ಮ್ಯೂಟ್ ಮಾಡ್ಕೊಂಡು ಡನ್ ಕೊಡಿ. ಮತ್ತು ಇಲ್ಲಿ ನಿಮಗೆ ಬ್ಯಾಕ್ ಬಂದರೆ ಇಲ್ಲಿ ರೇಷಿಯೋ ಕಾಣಿಸ್ತಾ ಇರೋದು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಒಂದು ಸೈಜಲ್ಲಿ ಮಾಡ್ಬೇಕು ಅಂದ್ಕೊಂಡಿರ್ತೀರ ಆ ಒಂದು ಸೈಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಡೈರೆಕ್ಟಾಗಿ 9:16 ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾನು 90 ಡಿಗ್ರಿವರೆಗೂ ರೊಟೇಟ್ ಮಾಡ್ತೀನಿ ಈ ಥರ. ಓಕೆನಾ, 90 ಡಿಗ್ರಿ ರೊಟೇಟ್ ಮಾಡಿ ಸ್ವಲ್ಪ ಝೂಮ್ ಮಾಡ್ತೀನಿ, ಅದು ಬ್ಲ್ಯಾಕ್ ಸ್ಕ್ರೀನ್ ಕಾಣದೇ ಇರೋ ರೀತಿ. ಓಕೆನಾ, ಆಮೇಲೆ ಡನ್ ಕೊಡ್ತೀನಿ. ಡನ್ ಕೊಟ್ಟಾದ್ಮೇಲೆ ಅದು ನೋಡಿ ನಿಮಗೆ ಎಲ್ಲಿಂದ ವೀಡಿಯೋ ಬೇಕಾಗುತ್ತೆ ಅಂದರೆ ಕ್ಲಿಪ್ಗಳು ನಿಮಗೆ ಇಂಪಾರ್ಟೆಂಟು ಕ್ಲಿಪ್ ಬೇಕಾಗುತ್ತೆ. ಎಷ್ಟು ಕ್ಲಿಪ್ ಆಗುತ್ತೆ ಅಷ್ಟು ಕ್ಲಿಪ್ನ ನೀವು ಆಲ್ಮೋಸ್ಟ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿಂದ ಒಂದು ಕ್ಲಿಪ್ಪು ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಪ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಡಿಲೀಟ್ ಮಾಡಿ, ಸೊ ಈ ಕ್ಲಿಪ್ನ ನಾನೀಗ ಸ್ಲೋ ಮೋಷನ್ ಮಾಡಬೇಕು, ಸ್ಲೋ ಆ್ಯಂಡ್ ಸ್ಪೀಡ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀನಿ, ಸೊ ಇಲ್ಲಿ ಗಂಟೆ ಎಂಡ್ ಆಗ್ತಿದೆ, ಮತ್ತೆ ಅಲ್ಲಿ ಹೋಗ್ತೀನಿ, ಕ್ಲಿಪ್ ಮಾಡ್ಕೊಂಡಿದ್ದೀನಿ, ಸ್ಪ್ಲಿಟ್. ಓಕೆ, ನೆಕ್ಸ್ಟ್ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಪೀಡ್ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಪೀಡ್ ಪಕ್ಕದಲ್ಲೇ ಇನ್ನೊಂದಿರುತ್ತೆ ಕರ್ವ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಕಸ್ಟಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಎಡಿಟ್ನ ಕೊಡಿ. ಸೊ ಇಲ್ಲಿ ನಿಮಗೆ ಯಾವ ಟೈಮಿಂಗಲ್ಲಿ ಸ್ಲೋ ಮೋಷನ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನನಗೆ ಈಗ ಸ್ಟಾರ್ಟಿಂಗು ಇದೆಲ್ಲ ಸ್ಪೀಡ್ ಮಾಡ್ತೀನಿ ನಾನು. ಓಕೆನಾ, ಇದೆಲ್ಲ ಸ್ಪೀಡ್ ಮಾಡ್ತೀನಿ. ಸ್ಪೀಡ್ ಅಂದರೆ 9x ಸ್ಪೀಡ್ ಮಾಡ್ತೀನಿ. ಇಲ್ಲಿ ಸ್ಲೋ ಬರುತ್ತೆ, ಸ್ಲೋ ಆಗಿ ಹ್ಯಾಂಡ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಓಕೆನಾ, ಮತ್ತೆ ನಾನು ಇದನ್ನು ಬೇಟ್ ಮಾರ್ಕ್ ಇಲ್ಲೇ ಇರಲಿ. ಸೊ ಈ ಬೇಟ್ ಮಾರ್ಕಲ್ಲಿ ನಾನು ಇದನ್ನು ಜಾಸ್ತಿ ಮಾಡ್ತೀನಿ, ಅಂದರೆ ಸ್ಪೀಡ್ ಮಾಡ್ತೀನಿ. ನನಗೆ ಮಿಡಲಲ್ಲಿ ಮಾತ್ರ ಸ್ಲೋ ಮೋಷನ್ ಬೇಕು, ಉಳಿದಿದ್ದೆಲ್ಲ ಸ್ಪೀಡಾಗಿರಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಡೈರೆಕ್ಟಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಓಕೆನಾ, ಸೊ ಈ ಥರ ಬಂದಾಗ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಅಂದರೆ 2x ಕಡಿಮೆ ಆಯಿತು. ಸೊ ಈ ಥರ ಬಂದಾಗ ನೀವು ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಎಲ್ಲಿ ಸ್ಮೂತ್ನೆಸ್ ಬೇಕಾಗಿರುತ್ತೋ ಅಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಇದು ಆಲ್ರೆಡಿ ವಿಡಿಯೋ ಸ್ಮೂತ್ ಇದೆ, ಅಂದರೆ ಸ್ಲೋ ಮೋಷನ್ ಇದೆ, ಅದಕ್ಕೋಸ್ಕರ ನಾನು ಸ್ಲೋ ಮೋಷನ್ ಮಾಡಿದರೆ ಸ್ಟಾರ್ಟಿಂಗ್ ಅಷ್ಟೇ ಸ್ಪೀಡ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಾದ್ಮೇಲೆ ಡೈರೆಕ್ಟಾಗಿ ನೀವೇನು ಮಾಡಿ, ಇಲ್ಲಿ ಮೇಕಿಂಗ್ ಸ್ಮೂತ್ ಅಂತ ಇರುತ್ತೆ, ಬೆಟರ್ ಕ್ವಾಲಿಟಿಯನ್ನು ಕೊಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದು ಸ್ಲೋ ಮೋಷನ್ 100 ರನ್ ಆಗಿಬಿಟ್ಟು ಇಲ್ಲಿ ನೋಡಿ ಸ್ಮೂತಾಗಿ ನಿಮಗೆ ಮಾಡಿಕೊಡುತ್ತೆ. ಓಕೆ, ನೆಕ್ಸ್ಟ್ ಕೂಡ ಮಾಡಿ ತೋರಿಸ್ತೀನಿ ಎಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕು ಅಂತೇಳಿ. ಸೊ ನನಗೆ ಇಲ್ಲಿಂದ ಫ್ರಂಟಿಂದ ನೋಡ್ತಾ ಇದ್ದಾರಲ್ವ, ಇಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕು. ಅವಾಗ ಏನು ಮಾಡ್ತೀನಿ, ಇದನ್ನು ವಿಡಿಯೋನ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆನಾ, ಕ್ಲಿಕ್ ಮಾಡಿಕೊಂಡು ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಡಿಲೀಟ್ ಮಾಡಿಕೊಂಡು ಈ ಸ್ಲೋ ಮೋಷನ್ ನನಗೆ ಒಂದು ಓಕೆನಾ, ಒಂದು 5 ಸೆಕೆಂಡ್ ಇದೆ, ಅದು ಅಲ್ಲಿಗೆ ಹೋಗಿ ಸ್ಪ್ಲಿಟ್ ಮಾಡಿಕೊಂಡು ಸೊ ಅದನ್ನೇ ಕ್ಲಿಕ್ ಮಾಡಿಕೊಂಡು ಸ್ಪೀಡನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕರ್ವ್ ಅಂತ ಇರುತ್ತಲ್ವ, ಸೇಮ್ ಅದೇ ರೀತಿ ಫಸ್ಟ್ ವೀಡಿಯೋದಲ್ಲಿ ಯಾವ ಥರ ತೋರಿಸೋದಲ್ವ ಕಸ್ಟಮೈಸೇಷನ್ನು ಎಡಿಟು. ಸೊ ಈಗ ನೋಡಿ ಅದು ನಾರ್ಮಲ್ ಆಗಿದೆ, ನಮಗೀಗ ಅಲ್ಟ್ರಾ ಸ್ಲೋ ಮೋಷನ್ ಬೇಕು. ಅವಾಗ ಏನು ಮಾಡ್ತೀನಿ, ಸೊ ಅವಳು ಎಲ್ಲಿಂದ ತುಂಬ ಲುಕ್ ಕೊಡ್ತಾ ಇರ್ತಾಳಲ್ವ ಅಲ್ಲಿ ಗಂಟ ಹೋಗಿ ಇಲ್ಲಿ ಹ್ಯಾಡ್ ಬೇಕಾದರೆ ಹ್ಯಾಡ್ ಬೀಟ್ನ ಕೊಟ್ಟು ಫುಲ್ಲು ಸ್ಲೋ ಮೋಷನ್ನ ತೊಗೊಂಡು ನೋಡಿ ಇಷ್ಟು ಸ್ಲೋ ಮೋಷನ್ ಆಯಿತು. ಓಕೆನಾ, ಎಷ್ಟಾಯಿತು, 5.4 ಸೆಕೆಂಡ್ಸ್ ಆಯಿತು. ಅವಾಗ ಏನು ಮಾಡ್ತೀನಿ, ಇಲ್ಲಿ ಮೇಕ್ ಬೆಟರ್ ಸ್ಮೂತ್ ಇರೋದನ್ನು ಬೆಟರ್ ಕ್ವಾಲಿಟಿ ಕೊಟ್ಟು ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ, ಅಂದರೆ ವಿಡಿಯೋ ತುಂಬಾ ಸ್ಮೂತಾಗಿರುತ್ತೆ. ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ತಾರೆ. ಈಗ ಇದೇ ಇಂಪಾರ್ಟೆಂಟು, ನಿಮ್ಗೆ ಎಲ್ಲಿ ಸ್ಮೂತ್ನೆಸ್ ಬೇಕಾಗಿರುತ್ತೆ ಅಲ್ಲಲ್ಲಿ ಸ್ಪ್ಲಿಟ್ನ ಮಾಡಿಕೊಂಡು ಆ ವಿಡಿಯೋನ ನೀವು ಸ್ಮೂತ್ನ ಮಾಡಬಹುದು. ಇಲ್ಲಿ ನೋಡಿ ಎಷ್ಟು ಸ್ಮೂತ್ ಅಂದರೆ ತುಂಬಾ ಸ್ಮೂತಾಗಿರುತ್ತೆ. ಸೊ ಜಾಸ್ತಿ ಅನಿಸಿದ್ರೆ ಏನು ಮಾಡಿ, ನೀವು ಆ ಒಂದು ಸ್ಮೂತ್ನೆಸ್ನ ಈ ಥರ ಕಟ್ ಮಾಡ್ಕೋಬೋದು ಈ ಥರ. ಓಕೆನಾ, ಈಗ ನೆಕ್ಸ್ಟ್ ಇಲ್ಲಿಂದ ನನಗೆ ಇನ್ನೊಂದು ಸ್ಮೂತ್ ಬೇಕು. ಸುದೀಪ್ ಸರ್ ಹೋಗಿ ತಲೆ ಮೇಲೆ ಕೈ ಇಟ್ಕೊಳ್ತಾರೆ, ಅದು ಸ್ಪೀಡ್ ಇದೆ, ನಾವು ಅದನ್ನು ಸ್ಲೋ ಮಾಡೋಣ. ಓಕೆನಾ, ಸೊ ಈಗ ಇಲ್ಲಿದೆ. ಓಕೆನಾ, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಸೊ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ಗೆ ಹೋಗಿ ಕರ್ವ್ನ ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮೈಸೇಷನಲ್ಲಿ ಎಡಿಟ್ನ ಕೊಟ್ಟು, ಸೊ ಇದು ಆಲ್ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಸ್ಪೀಡ್ನ ಕೊಡ್ತೀನಿ. ಸ್ಪೀಡ್ ಕೊಟ್ಟು ಇಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕು. ಸೊ ಹ್ಯಾಡ್ ಬೇಟ್ ಮಾರ್ಕ್ನ ಕೊಟ್ಟು ಈ ಥರ ನನಗೆ 2 ಸ್ಲೋ ಮೋಷನ್ನ ತೊಗೊಂಡು ಇನ್ನೊಂದು ಬೇಟ್ ಮಾರ್ಕ್ನ ಕೊಟ್ಟು ಇದನ್ನು ನಾರ್ಮಲೈಸೇಷನ್ ಮಾಡ್ತೀನಿ. ಈ ಥರ ನೋಡ್ತಾರೆ, ಈ ಥರ ಅಲ್ಟ್ರಾ ಸ್ಲೋ ಮೋಷನ್, ಇದನ್ನು ಬೆಟರ್ ಕ್ವಾಲಿಟಿ ಕೊಟ್ಟು ಡನ್ ಕೊಡಿ. ಇಷ್ಟೇ ಗೈಸ್, ಸ್ಲೋ ಮೋಷನ್ ಅನ್ನೋದು ಇಲ್ಲಿ ಏನು ಬೇರೆ ಆ್ಯಪ್ಗಳಿಂದನೂ ಮಾಡ್ತಾರೆ, ಬಟ್ ನಾನು ಇದರಲ್ಲೇ ನಿಮಗೆ ತಿಳಿಸ್ಕೊಡ್ತಿದ್ದೀನಿ.
ತುಂಬಾ ಸ್ಲೋ ಮೋಷನ್ ತುಂಬಾ ಈಸಿಯಾಗಿ ಮಾಡ್ಬೋದು. ಓಕೆನಾ, ಡನ್ ಕೊಡಿ. ಇಲ್ಲಿ ನೋಡ್ತಾ ಇರಿ, ತೋರಿಸ್ತೀನಿ ಪ್ರಿವ್ಯೂನ ನೋಡಿ, ಎಷ್ಟು ಸ್ಮೂತ್ ಅಲ್ಲಿ ನೋಡಿ ಕಾಣಿಸ್ತಾ ಇರೋ, ಎಷ್ಟು ಸ್ಮೂತ್ ಅಂದರೆ ತುಂಬಾ ಸ್ಮೂತ್ ಆಗಿರುತ್ತೆ. ಓಕೆನಾ, ನೀವು ಜಾಸ್ತಿ ಅನಿಸಿದ್ರೆ ಏನು ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತೆ ನೋಡಿರಿ, ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲಿಂದ ಅವರು ಫೇಸು ನಿಮಗೆ ಕಾಣಿಸ್ಬೇಕು ಅಂದ್ಕೊಂಡಿರ್ತೀರ ಅಲ್ಲಿಂದ. ನನಗೆ ಈಗ ಇಲ್ಲಿಂದ ಒಂದು ಸ್ಲೋ ಮೋಷನ್ ಬೇಕು. ಸುದೀಪ್ ಸರ್ ಹಿಂಗೆ ತಲೆ ಎತ್ತಾರೆ, ಅವಳು ರನ್ ಅಂದರೆ ನಡ್ಕೊಂಬರೋ ರೀತಿ ನನಗೆ ಸ್ಲೋ ಮೋಷನ್ ಬೇಕು. ಅವಾಗ ಏನು ಮಾಡ್ತೀನಿ, ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಇದು ಫಸ್ಟಿಂದ ಆಪ್ಷನಲ್ಲಿ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನನಗೆ ಇಲ್ಲಿಂದ ಇಲ್ಲಿಗೆ ಸ್ಮೂತ್ ಬೇಕು. ಸೊ ಅವಾಗ ಏನು ಮಾಡ್ತೀನಿ, ಇದನ್ನು ನಾನು ಸ್ಪ್ಲಿಟ್ ಮಾಡಿಕೊಂಡು ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡಿಗೆ ಹೋಗಿ ಕರ್ವ್ನ ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮೈಸೇಷನಲ್ಲಿ ಎಡಿಟ್ನ ಕೊಟ್ಟು, ಸೊ ಇಷ್ಟಿರೋದನ್ನು ಅವಳು ಎಲ್ಲಿಂದ ಸ್ಲೋ ಮೋಷನ್ ಆಗ್ತದೆ ಇಲ್ಲಿಂದ ಬರ್ತಾ ಇದ್ದಾರಲ್ವಾ, ಸೊ ಇಲ್ಲಿಂದ ಬರ್ತಾ ಇದ್ದಾರೆ. ಇದನ್ನು ಕೂಡ ನಾನು ಆ್ಯಡ್ ಬೇಟ್ ಮಾರ್ಕ್ನ ಕೊಟ್ಟು ಇದು ನಾರ್ಮಲೈಸೇಷನ್ ಮಾಡ್ತೀನಿ. ಅವ್ರು ಬರೋದು ಮಾತ್ರ ಫುಲ್ಲು ಸ್ಲೋ ಮೋಷನ್ ಮಾಡ್ತೀನಿ. ಓಕೆನಾ, ಬರೋದು ನಾರ್ಮಲಾಗಿ ಹೋಗಲಿ. ಆಮೇಲೆ ಇಲ್ಲಿ ಬೆಟರ್ ಮೇಕ್ ಇಟ್ ಸ್ಮೂತರ್ ಇರೋದನ್ನು ಬೆಟರ್ ಕ್ವಾಲಿಟಿ ಕೊಟ್ಟರು ಡನ್ ಕೊಟ್ಟರೆ ನಿಮಗೆ ಅದು ಸ್ಮೂತಾಗಿ ಮಾಡಿಕೊಡುತ್ತೆ. ಸೇಮ್ ಇದೆ ಗೈಸ್, ಆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಎಲ್ಲನೂ ನಿಮಗೆ ಎಲ್ಲೆಲ್ಲಿ ಸ್ಮೂತ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವಾ, ಸೇಮ್ ಇಲ್ಲಿ ನೋಡಿ ಅಷ್ಟಂದರೆ ಅಷ್ಟು ಸ್ಮೂತ್ನೆಸ್ ಆಗಿರುತ್ತೆ. ಓಕೆನಾ, ಡನ್ ಕೊಡ್ತೀರಾ. ನಾನು ಡಿಲೀಟ್ ಮಾಡ್ತೀನಿ, ಯಾಕಂದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ. ಸೊ ಇದೇ ರೀತಿ ನಿಮಗೆ ಎಲ್ಲೆಲ್ಲಿ ಸ್ಮೂತ್ನೆಸ್ ಬೇಕಾಗುತ್ತೆ ಆ ಥರ ಸ್ಪ್ಲಿಟ್ ಮಾಡಿಕೊಂಡು ವೀಡಿಯೋನ ಸ್ಮೂತ್ನೆಸ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಆಡಿಯೋನ ಇಂಪೋರ್ಟ್ ಮಾಡ್ತೀನಿ. ಸೊ ಮೊದಲೇದಾಗಿ ನಾನು ಆಡಿಯೋನ ಇಂಪೋರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಸಾಂಗ್ ಅಂತ ಕಾಣುತ್ತೆ, ವೀಡಿಯೋದಲ್ಲಿರುವಂಥ ಸಾಂಗ್ನ ನಾನು ಇಲ್ಲಿ ನಿಮ್ಗೆ ಹ್ಯಾಡ್ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಇಲ್ಲಿ ಡನ್ ಕೊಡ್ತೀನಿ ನೋಡಿ, ಹ್ಯಾಡ್ ಮಾಡ್ತೀನಿ ಈ ಥರ. ಸೊ ಹ್ಯಾಡ್ ಮಾಡಾದ್ಮೇಲೆ ತುಂಬ ಲೆಂತ್ ಆಗಿರುತ್ತೆ ಅಲ್ವ ಇದು. ಸೊ ತೋರಿಸ್ತೀನಿ ಆಡಿಯೋ ಪ್ಲೇ ಮಾಡಿಕೊಂಡು. ಓಕೆನಾ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದೆ, ಅದಕ್ಕೋಸ್ಕರ ಈ ವೀಡಿಯೋನ ಫಸ್ಟ್ ಸ್ಪ್ಲಿಟ್ ಮಾಡಿ ಫಸ್ಟ್ ಇರೋದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಡಿಲೀಟ್ ಮಾಡ್ಕೊಂಡು ಇದನ್ನು ಮುಂದೆ ತೊಗೊಂಬರ್ತೀನಿ, ಯಾಕಂದರೆ ನಮ್ಗೆ ಎಲ್ಲಿಂದ ಬೇಕಾಗುತ್ತಲ್ವ ಅಲ್ಲಿಂದ ಈ ಥರ ಮುಂದೆ ತೊಗೊಂಬರ್ತೀನಿ. ಸೊ ನಿಮಗೆ ನೋಡಿದಾಗ ಒಂದು ಔಟ್ಪುಟ್ ಸಿಗುತ್ತೆ, ನೀಟಾಗಿರುತ್ತೆ ಗೈಸ್. ಈ ಥರ ಆದಮೇಲೆ ಸೊ ನೆಕ್ಸ್ಟ್ ನೀವು ಇನ್ನೇನು ಮಾಡಿ ಅಂತಂದರೆ ಬ್ಯಾಗ್ ಬನ್ನಿ. ಈಗ ನಮಗೆ ಒಂದು ಸಾಂಗ್ ಸಿಕ್ತು. ಓಕೆನಾ, ಸೊ ಈ ಥರ ನೀವು ಸ್ಲೋ ಮೋಷನ್ನ ಮಾಡ್ಕೋಬೋದು. ಬಟ್ ನೀವು ಇದಕ್ಕೆ ಟೆಸ್ಟನ್ನು ಕೂಡ ಬರೆದು ಹಾಕ್ಕೋಬೋದು. ಇಲ್ಲಿ ಮುಂದೆ ಟೆಸ್ಟ್ನ ಬರೆದು ಹಾಕ್ಕೋಬೋದು. ನಾನಿಲ್ಲ ಟೆಸ್ಟ್ ಬರೆಯೋಕ್ಕೆ ತುಂಬ ಲೇಟ್ ಆಗೋದಕ್ಕೋಸ್ಕರ ಸಿಂಪಲಾಗಿ ಹೇಳ್ತೀನಿ. ನಿಮಗೆ ಟೆಸ್ಟ್ ಎಡಿಟ್ ಮಾಡಿ ತೋರಿಸಿ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಟೆಸ್ಟ್ ಎಡಿಟ್ ಮಾಡಿ ತೋರಿಸ್ತೀನಿ ಕೂಡ. ಓಕೆನಾ, ನೋಡ್ತಾ ಇರ್ಬೋದು ಈ ಥರ ಸ್ಲೋ ಮೋಷನ್ ಆಗಿ ನಿಮಗೆ ಕನ್ವರ್ಟ್ ಆಗಿ ತೋರಿಸೋದು. ಸೊ ಇದಕ್ಕೆ ನಮಗೆ ಫೀಡ್ ಇನ್ನರ್ ಔಟ್ ಅಂತ ತೊಗೋಬೇಕು. ಅವಾಗ ಏನು ಮಾಡ್ತೀನಿ ನಾನು, ಸೊ ಎಫೆಕ್ಟ್ಗೆ ಹೋಗಿ ವಿಡಿಯೋ ಎಫೆಕ್ಟ್ಗೆ ಹೋಗಿ ಸೊ ಫೇಡ್ ಇನ್ ಅಂತ ಒಂದು ಎಫರ್ಟ್ ಸಿಗುತ್ತೆ ಟ್ರೆಂಡಿಂಗಲ್ಲಿ. ಸೊ ಅದನ್ನು ಸ್ಟಾರ್ಟಿಂಗಲ್ಲಿ ನಾನು ಹಾಕ್ತೀನಿ. ಓಕೆನಾ, ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನನಗೆ ಫೇಡ್ ಇನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ಸೊ ಓಕೆನಾ, ಇದು ಒಂದು ಫೇಡ್ ಇನ್ ಅಂತೇಳಿ ಒಂದು ಸ್ಮೂತ್ ಆಗಿರುವಂತಹ ಏನಂತೀರ ಅದು ಬ್ಲ್ಯಾಕ್ ಆಗಿ ಮೂವ್ ಆಗ್ತಾ ಇರುತ್ತೆ, ನೋಡ್ತಾರೆ. ಓಕೆನಾ, ಈ ಥರ ಒಂದು ಬ್ಲ್ಯಾಕ್ ಆಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಅದು ಒಂದಕ್ಕೆ ಇರಲಿ, ಯಾಕಂದರೆ ಸ್ಟಾರ್ಟಿಂಗು ಅಲ್ಲಿ ಯಾವುದೋ ನಮಗೆ ಸ್ಪ್ಲಿಟ್ ಅನ್ನೋದು ಆಪ್ಷನ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಈ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಅಂದರೆ ಈ ಒಂದು ವೈಟ್ನ ಚಾಯ್ಸ್ ಮಾಡಿಕೊಂಡು ಇಲ್ಲಿ ನನಗೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ. ಇಲ್ಲಿ ನನಗೆ ಓವರ್ಲೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಓಕೆನಾ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಕ್ ಫೇಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಬ್ಲ್ಯಾಕ್ ಬೇಕು ಅನ್ನೋದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನನಗೆ ಸ್ಲೋ ಆಗೇ ಬರಲಿ, ಅಂದರೆ ಸ್ಪೀಡಾಗೆ ಬರಲಿ ಸ್ವಲ್ಪ. ಸೊ ಈ ಥರ ಬಂದಾಗ ಅಪ್ಲೈ ಆಲ್ ಅಂತ ಕೊಟ್ಟು ಡನ್ ಕೊಡ್ತೀನಿ ಗೈಸ್. ಸೊ ನೋಡ್ತೀರಾ ಯಾವ ಥರ ಕಾಣಿಸ್ತದಂತೆ. ಸೊ ಎಲ್ಲ ಒಂದು ಸ್ಮೂತ್ನೆಸ್ ಆದಮೇಲೆ ಸೊ ಅದು ಬ್ಲ್ಯಾಕ್ ಬಂದು ಈ ಥರ ಹೋಗ್ತಾ ಇರುತ್ತೆ. ಓಕೆನಾ, ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಕಲರ್ ಗ್ರೇಡಿಂಗ್ನ ಮಾಡ್ಕೋಬೇಕು. ಸೊ ಏನು ಮಾಡ್ತೀರಾ, ನೆಕ್ಸ್ಟ್ ವಿಡಿಯೋ ಎಫೆಕ್ಟ್ಗೆ ಹೋಗ್ತೀರಾ. ಸೊ ಇಲ್ಲಿ ನಿಮಗೆ HDR ಅಂತೇಳಿ ಸಿಗುತ್ತೆ. ಓಕೆನಾ, HDR ಅಂತೇಳಿ ಸಿಗುತ್ತೆ, ನೋಡ್ತಾ ಇರ್ಬೋದು. HDRನ ಆಟೋಮೆಟಿಕ್ಕಾಗಿ ನಿಮಗೆ ಕೊಟ್ಟರೆ ಸಾಕು HDR ಆ್ಯಡ್ ಆಗುತ್ತೆ. ಸೊ ನಿಮ್ಮ ಕಸ್ಟಮೈಸೇಷನ್ ನಿಮ್ಗೆ ಹೆಂಗೆ ಬೇಕಾದರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಯಾವ ರೀತಿ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಓಕೆನಾ, ಇಲ್ಲಿ ರೇಂಜನ್ನು ಇರುತ್ತೆ, ಆ ರೇಂಜನ್ನು ಕೂಡ ನೀವು ನೋಡ್ಕೊಳ್ರಿ. ನಾನು ರೇಂಜ್ ಏನು ಬೇಡ, ಡನ್ ಕೊಡ್ತೀನಿ. ಸೊ ಇದು 1 ಗಂಟೆ ವಿಡಿಯೋ 1 ಗಂಟೆ ಇರುತ್ತೆ, 1 ಗಂಟೆ ನಾನು ಇದನ್ನು ಈ ಥರ ಜಾಸ್ತಿ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂದರೆ ಗಾಯ್ಸ್. ಇದನ್ನು ಸ್ಟಾರ್ಟಿಂಗಿಂದ ತೊಗೊಂಡು ಹೋಗ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಕಾಣಿಸ್ತಿಲ್ಲ ಅಂತಲೇ ಬಿಟ್ಟಿದ್ದೆ. ಓಕೆನಾ, ಈ ಥರ ಸ್ಟಾರ್ಟಿಂಗ್ ತೊಗೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಗಾಯ್ಸ್, ತುಂಬಾ ಸಕ್ಕತ್ತಾಗಿ ಬರುತ್ತೆ. ನೀವು ಕೂಡ ಈ ಥರ ಸ್ಲೋ ಮೋಷನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಓಕೆನಾ, ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನೆಕ್ಸ್ಟ್ ಎಕ್ಸ್ಪೋರ್ಟ್ನ ಮಾಡ್ಕೊಳ್ತೀರಾ. ಎಕ್ಸ್ಪೋರ್ಟ್ ಮಾಡೋದೇನು ಗೊತ್ತಿರುತ್ತಲ್ವಾ. ಸೊ ಇದೇ ರೀತಿ ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು ಆಲ್.